ವಿಡಿಯೋದಲ್ಲಿನ ಇಂಟ್ರೆಸ್ಟಿಂಗ್ ಟ್ರಿಕ್ಸ್ಗಳನ್ನು ನೋಡಿದ ಮೇಲೂ ಸಹ ನೀವು ಲೈಕ್ ಮಾಡಿಲ್ಲ ಅಂದರೆ ನಿಜವಾಗ್ಲೂ ನನಗೆ ಇದೇ ರೀತಿ ಫೀಲ್ ಆಗ್ತಾ ಇರುತ್ತೆ ಗೊತ್ತಾ. ನಾನೇನಯ್ಯ ತಪ್ಪು ಮಾಡಿದೆ, ನಾನು ಎಲ್ಲಿ ತಪ್ಪು ಮಾಡಿದೆ? ಯಾಕಂದ್ರೆ ಇಂತಹ ಎಷ್ಟು ವಿಡಿಯೋಗಳಿಗೆ ನೀವು ಲೈಕ್ ಮಾಡ್ತೀರಾ, ಆದ್ರೆ ಕಷ್ಟಪಟ್ಟು ಎಡಿಟ್ ಮಾಡಿರೋ ನಮ್ಮಂತ ವಿಡಿಯೋಗಳಿಗೆ ಲೈಕ್ ಮಾಡಲ್ಲ. ಒಂದು ಲೈಕ್ ಮಾಡೋದ್ರಿಂದ ಹೋಗೋದು ಏನಿಲ್ಲವಲ್ವಾ. ಯಾಕೆ ಕೇಳ್ತಾ ಇದೀನಿ ಅಂದ್ರೆ ನಿಮ್ಮ ಒಂದು ಲೈಕ್ ನನ್ಗೆ ಎಷ್ಟೋ ಮೋಟಿವೇಶನ್ ಆಗಿರುತ್ತೆ. ಹಾಗಾಗಿ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೆ ಬಹಳ ಹೆಲ್ಪ್ ಆಗುತ್ತೆ. ಪೈಪ್ ನ ಒಳಗಡೆಯಿಂದ ನಟ್ಟು ಬೋಲ್ಟ್ ಅನ್ನ ಫಿಕ್ಸ್ ಮಾಡಬೇಕು ಅನ್ಕೊಂಡಿದ್ರೆ ಈ ರೀತಿ ಒಂದು ಮ್ಯಾಗ್ನೆಟ್ ಅನ್ನ ತಗೊಂಡು ಆ ನಟ್ಟನ್ನ ಕೆಳಗಡೆಯಿಂದ ಫಿಕ್ಸ್ ಮಾಡಿ ಎಳಿತಾ ಇರಿ, ಈಸಿಯಾಗಿ ಬಂದ್ಬಿಡುತ್ತೆ. ನೀವು ಸಮುದ್ರ ತೀರದಲ್ಲಿ ಹೋದಾಗ ನಿಮ್ಮ ಕಾಲಿಗೆ ಮರಳು ಹತ್ತಬಾರ್ದು ಅಂತ ಅನ್ಕೊಂಡ್ರೆ ಈ ರೀತಿ ಒಂದು ಕವರ್ ನಲ್ಲಿ ನೀರನ್ನ ತಗೊಂಡ್ ಬಂದು ನಂತರ ನಿಮ್ಮ ಸ್ಲಿಪ್ಪರ್ ನಲ್ಲಿ ಕಾಲನ್ನ ತೊಳ್ಕೊಂಡು ಇಡಿ. ನಿಮ್ಮ ಬಾಟಲ್ಗೆ ಇರುವ ಕ್ಯಾಪ್ ಮಿಸ್ ಆಗಿದೆಯಾ, ಹಾಗಾದ್ರೆ ಚಿಂತೆ ಇಲ್ಲ. ಈ ರೀತಿ ಒಂದು ಬಲೂನ್ ಅನ್ನ ತಗೊಂಡು ಈ ರೀತಿ ಸ್ಟ್ರೆಚ್ ಮಾಡಿ ಅದ್ರೊಳಗಡೆ ಹಾಕಿ ಒಂದು ನೀವು ನೀರು ಸಹ ಹೊರಗಡೆ ಹೋಗಲ್ಲ. ನಿಮ್ಮ ಮನೆಯ ಕೀ ಲಾಕರ್ಗೆ ಕೀ ಹಾಕಿ ಬಹಳ ದಿನ ಆಯ್ತಾ, ಈಗ ಅದು ಓಪನ್ ಮಾಡೋಕೆ ಬರ್ತಾ ಇಲ್ವಾ, ಹಾಗಾದ್ರೆ ಚಿಂತೆ ಬೇಡ. ಈ ವಿಡಿಯೋದಲ್ಲಿ ತೋರಿಸ್ತಿರೋ ಹಾಗೆ ವ್ಯಾಸ್ಲಿನ್ ಒಳಗಡೆ ಕೀಯನ್ನ 5 ನಿಮಿಷ ಇಟ್ಟು ಆಮೇಲೆ ಓಪನ್ ಮಾಡಿ ನೋಡಿ, ಈಸಿಯಾಗಿ ಬಂದ್ಬಿಡುತ್ತೆ.